ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮೀಜಿ ಹೇಳ್ತಾರೆ, ಕೆಲವರು ಹೇಳ್ತಾರೆ ಜಗತ್ತು ಕೆಟ್ಟದು, ಕೆಲವರು ಹೇಳ್ತಾರೆ ಜಗತ್ತು ಒಳ್ಳೆಯದು. ಯುವಕರನ್ನು ಕೇಳಿ, ಅವರಿಗೆಲ್ಲ ಹೊಸದಾಗಿರುತ್ತೆ. ಆದ್ದರಿಂದ ಅವ್ರು ಹೇಳ್ತಾರೆ ಜಗತ್ತು ಬಹಳ ಸುಖಕರ, ಸುಂದರ. ವೃದ್ಧರನ್ನು ಕೇಳಿ, ಅವ್ರು ಹೇಳ್ತಾರೆ ಅಯ್ಯೋ ಏನು ಕೇಳ್ತೀರಾ, ಈ ಜಗತ್ತು ಇದರ ಸಹವಾಸನೇ ಬೇಡ, ಸಾಕಪ್ಪ ಈ ಜಗತ್ತು ಅಂತ ಹೇಳ್ತಾರೆ. ಹಾಗಾದರೆ ಯಾರು ಸರಿ ಇಬ್ಬರಲ್ಲಿ? ಸ್ವಾಮೀಜಿ ಹೇಳ್ತಾರೆ, ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ನಾವು ಜಗತ್ತನ್ನು ನೋಡ್ತೇವೆ. ನಮ್ಗೆ ಒಂದು ದುಃಖ ಬರಲಿ, ಎಲ್ಲ ದುಃಖಕರವಾಗಿ ಕಾಣಿಸ್ತಿರುತ್ತೆ. ಆ ದಿನ ಇಡೀ ನಮಗೆ ಕಂಡದ್ದೆಲ್ಲ ದುಃಖಮಯವಾಗಿರುತ್ತೆ. ಅದೇ ಒಂದು ಸುಖದ ಭಾವನೆ ಇರಲಿ ಮನಸ್ಸಲ್ಲಿ, ಆಗ ದುಃಖ ಕೂಡ ಸುಖವಾಗಿ ಕಾಣ್ತಾ ಇರುತ್ತೆ ನಮಗೆ. ಆಗ ಇಡೀ ದಿನ ನಾವು ಕುಣಿತಾನೇ ಇರ್ತೇವೆ, ಜಗತ್ತು ನಮಗೆ ಸುಖಕರವಾಗಿ ಕಾಣುತ್ತೆ. ಹಾಗಂದ್ರೇನು? ಜಗತ್ತು ಸುಖಕರನೂ ಅಲ್ಲ, ದುಃಖಕರನೂ ಅಲ್ಲ. ಜಗತ್ತು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ನಮ್ಮ ಮನಸ್ಸು ಹೇಗಿದೆಯೋ ಅದಕ್ಕೆ ತಕ್ಕಂತೆ ಜಗತ್ತು ನಮಗೆ ಒಂದು ಒಳ್ಳೆಯದಾಗಿ ಕಾಣಿಸುತ್ತೆ ಅಥವಾ ಕೆಡುಕಾಗಿ ಕಾಣಿಸುತ್ತೆ. ಮತ್ತು ಈ ಜಗತ್ತು ಇದೆಯಲ್ಲ, ನಾವು ಪವಿತ್ರರಾಗಲಿಕ್ಕೆ, ಪರಿಪೂರ್ಣರಾಗಲಿಕ್ಕೆ ಇರುವ ಟ್ರೈನಿಂಗ್ ಗ್ರೌಂಡ್. ನಾವು ಪರಿಶುದ್ಧರಾಗಲಿಕ್ಕೆ, ಪರಿಪೂರ್ಣರಾಗಲಿಕ್ಕೆ ಇರುವಂತಹ ಟ್ರೈನಿಂಗ್ ಗ್ರೌಂಡ್ ಇದು. ಗ್ರೌಂಡ್ ಹಾಗೆ ಇರೋದು. ಗ್ರೌಂಡ್ ಏನು ಮಾಡಿದರೂ ಬದಲಾಗಲ್ಲ. ಗ್ರೌಂಡಲ್ಲಿ ಗುದ್ದಾಡಿ ಗುದ್ದಾಡಿ ನಾವು ಉದ್ಧಾರ ಆಗ್ತೇವೆ. ಆದ್ದರಿಂದ ಜಗತ್ತಿನ ಸೇವೆ ಮಾಡುವ ಮೂಲಕ ನಾವು ಉದ್ಧಾರ ಆಗ್ತೇವೆ. ಜಗತ್ತು ಯಾವತ್ತೂ ಹೀಗೆಯೇ ಇರುವಂಥದ್ದು, ಅದು ಯಾವತ್ತೂ ಬದಲಾಗಲ್ಲ. ಜಗತ್ತಿನ ಜನರ ಕಷ್ಟ ಪರಿಹಾರಕ್ಕಾಗಿ ನಾವು ಪರಿಶ್ರಮಿಸಬೇಕು. ಹೇಗೆ ನಾವು ಪರಿಶ್ರಮಿಸಬೇಕು? ನೀವು ಎತ್ತರದ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ಭಿಕ್ಷುಕನಿಗೆ ತಗೋ ₹1 ಅಂತ ಕೊಡೋದಲ್ಲ. ಆಮೇಲೆ ಅದನ್ನು ಫೋಟೋ ಬೇರೆ ತೆಗಿಬೇಕು. ಅದು ಮರುದಿನ ನ್ಯೂಸ್ ಪೇಪರಲ್ಲಿ ಫಸ್ಟಲ್ಲಿ ಎಲ್ಲಕ್ಕಿಂತ ಮೊದಲು ಬರಬೇಕು. ಇಲ್ಲ, ನಾವು ಒಂದು ಟ್ಯೂಬ್ಲೈಟ್ ದಾನ ಮಾಡ್ತೀವಿ, ಆ ಟ್ಯೂಬ್ಲೈಟಲ್ಲಿ ಅರ್ಧದವರೆಗೆ ನಮ್ಮ ಹೆಸರೇ ಇರುತ್ತೆ. ಕತ್ಲೆ ಆಗಿಬಿಡುತ್ತೆ ಆ ಹೆಸರು ಬರೆದದ್ರಿಂದ. ಹಾಗಲ್ಲ ಅಂತೆ. ನಾವು ಯಾವ ರೀತಿ ದಾನ ಮಾಡಬೇಕಂದ್ರೆ, ಇದನ್ನು ನೀನು ಸ್ವೀಕರಿಸಿದ್ದರಿಂದ ನಾನು ಉದ್ಧಾರ ಆಗಲಿಕ್ಕೆ ಅವಕಾಶ ಆಯಿತು. ಈ ದಾನವನ್ನು ಒಂದು ವೇಳೆ ನೀನು ಸ್ವೀಕರಿಸದಿದ್ದರೆ ನಾನು ಹೇಗೆ ಉದ್ಧಾರ ಆಗಬೇಕಿತ್ತು? ನಾವು ಏನೋ ಧಾರ್ಷ್ಟ್ಯದಿಂದ, ಅಹಂಕಾರದಿಂದ ನಾನು ದಾನ ಮಾಡ್ತಿದ್ದೇನೆ ಅಂತ ಕೊಡೋದಲ್ವಂತೆ. ಅಯ್ಯೋ ನಾನು ಕೊಡೋದು ನಿಮಗೆ ಎಷ್ಟು ಕಡಿಮೆ, ಸಾಕಾಗಲ್ವಲ್ಲ ಎಂಬ ನಮ್ರತೆಯಿಂದ ಕೊಡಬೇಕಂತೆ. ನಿಜವಾಗಿ ಸ್ವೀಕರಿಸುವವನು ಧನ್ಯನಾಗುವವನಲ್ಲ, ಕೊಡುವವನು ಧನ್ಯನಾಗುವವನು. ಕೊಡುವವನೇ ನಿಜವಾಗಿ ಉದ್ಧಾರ ಆಗುವುದು. ನಾವು ಕೊಡುವ ₹1 ಯಾವ ಭಿಕ್ಷುಕನ ಜೀವನ ನಡೆದಿದೆ ಹೇಳಿ? ಹಾಗೆ ಕೊಡುವ ಮೂಲಕ ನಾನು ಕೈ ಬಿಚ್ಚುವ ಪಾಠವನ್ನು ಕಲಿತೆ. ಹಾಗೆ ಕೊಡುವ ಮೂಲಕ ನನ್ನ ಸ್ವಾರ್ಥ ಕಡಿಮೆಯಾಯಿತು. ಅಷ್ಟರ ಮಟ್ಟಿಗೆ ನಾನು ವಿಶಾಲ ಆದೆ. ಆದ್ದರಿಂದ ಯಾವಾಗಲೂ ಹೇಗೆ ಅಂದರೆ, ಸ್ವೀಕರಿಸುವವನು ಕೃತಜ್ಞನಾಗಿರೋದು ಅಲ್ವಂತೆ. ಕೊಡುವವನು ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ನಾನು ನಿಮಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ ಎಂಬ ಭಾವನೆಯಿಂದ ಕೂಡಿ ನಾವು ಸೇವೆಯನ್ನು ಮಾಡಬೇಕು.
ನಾವು ಉಲ್ಟಾ, ನಾವು ಮಾಡಿದ್ದಕ್ಕೆಲ್ಲ ಬೇಕು ನಮಗೆ. ಹೇಗೆ ಸೇವೆ ಮಾಡಬೇಕು? ಈ ಸೇವೆಯ ಮೂಲಕ ನಾನು ಧನ್ಯನಾಗ್ತಾ ಇದ್ದೇನೆ. ಸೇವೆ ಸ್ವೀಕರಿಸುವವನು ನನಗೆ ಕೃತಜ್ಞನಾಗಿರಬೇಕಿಲ್ಲ, ನಾನು ಅವನಿಗೆ ಕೃತಜ್ಞನಾಗಿದ್ದೇನೆ. ಈ ಭಾವನೆಯಿಂದ ಕೂಡಿ ನಾವು ಸೇವೆಯನ್ನು ಮಾಡಬೇಕು. ನಮಸ್ಕಾರ.